ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ನಾವು VA ಅಂದರೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಸೀರೀಸ್ನ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ರೆವಿನ್ಯೂ ಲಾಗಳ ಬಗ್ಗೆ 4 ವಿಡಿಯೋಗಳನ್ನು ಮಾಡಲಾಗಿದೆ. ಯಾರ ಆ ವಿಡಿಯೋಗಳನ್ನು ನೋಡಿಲ್ಲ ಹೋಗಿ ನೋಡಿ. ಈ ವಿಡಿಯೋದಲ್ಲಿ ಸ್ಟ್ಯಾಟಿಸ್ಟಿಕ್ ಕ್ಲಾಸ್ಗಳನ್ನು ಮಾಡೋಣ. ಸ್ಟ್ಯಾಟಿಸ್ಟಿಕ್ಗೆ ಸಂಬಂಧಿಸಿದ 2ನೇ ವಿಡಿಯೋ ಇದು. ಮೊದಲನೇ ವಿಡಿಯೋದಲ್ಲಿ ಬೇಸಿಕ್ ಕ್ಲಾಸನ್ನು ಮಾಡಿದ್ವಿ. ಆ ವಿಡಿಯೋನ ನೀವು ನೋಡಿಲ್ಲ ಅಂದರೆ ಈಗ ಮಾಡುವಂಥ ಕ್ಲಾಸ್ಗಳನ್ನು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಮೊದಲನೇ ವಿಡಿಯೋನ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಸ್ಟ್ಯಾಟಿಸ್ಟಿಕ್ನಲ್ಲಿ ನಾವು ಈ ಕೆಳಗಿನ ಅಂಶಗಳನ್ನು ಕಂಡುಹಿಡಿಯಬೇಕಾಗತ್ತೆ. ಇವುಗಳ ಬೇಸ್ ಮೇಲೆ ಕ್ವಶನ್ನ ಕೊಡ್ತಾರೆ. ಅವುಗಳೆಂದರೆ ಮೀನ್, ಕನ್ನಡದಲ್ಲಿ ಸರಾಸರಿ; ಮೀಡಿಯನ್, ಮಧ್ಯಾಂಕ; ಮೋಡ್, ಬಹುಲಕ; ರೇಂಜ್, ಶ್ರೇಣಿಯಾದ ವ್ಯಾಪ್ತಿ ಅಂತ ಕರೀತಾರೆ. ಇವುಗಳನ್ನು ನಾವು ಕಂಡುಹಿಡಿಯಬೇಕಾಗತ್ತೆ. ನಾವು ಈ ವಿಡಿಯೋದಲ್ಲಿ ಮೀನ್ ಬಗ್ಗೆ ಮತ್ತು ಅದಕ್ಕೆ ರಿಲೇಟೆಡ್ ಆಗಿರುವ ಪ್ರಾಬ್ಲಮ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಈ ಮೀನ್ ಅಂದರೆ ಬೇರೆ ಏನೂ ಅಲ್ಲ, ಆ್ಯಾವ್ರೇಜ್ ಅಂತ. ಆ್ಯಾವ್ರೇಜ್ ಅಂದರೆ ಒಂದೇ, ಮೀನ್ ಅಂದರೆ ಒಂದೇ. ಈ ಆವ್ರೇಜ್ ಏನಂದರೆ ಹಲವಾರು ಸಂಖ್ಯೆಗಳು ಅಥವಾ ಅಬ್ಸರ್ವೇಷನ್ಗಳನ್ನ ಕೊಟ್ಟಿರ್ತಾರೆ. ಈ ಎಲ್ಲ ಸಂಖ್ಯೆಗಳು ಅಥವಾ ಅಬ್ಸರ್ವೇಷನ್ಗಳನ್ನು ಯಾವುದಾದ್ರೂ ಒಂದು ಸಂಖ್ಯೆಯಲ್ಲಿ ನಾವು ತಿಳಿಸ್ಬೇಕು ಅಂದರೆ ಯಾವ ಸಂಖ್ಯೆಯಲ್ಲಿ ಅಷ್ಟು ಸಂಖ್ಯೆಗಳು ಅಥವಾ ಅಬ್ಸರ್ವೇಷನ್ಗಳನ್ನು ನಾವು ಡಿಫೈನ್ ಮಾಡ್ತೀವೋ ಆ ನಂಬರ್ ನಮ್ಮ ಆ್ಯಾವ್ರೇಜ್ ಆಗಿರುತ್ತೆ. ಅರ್ಥ ಆಯಿತಾ? ಇನ್ನೊಂದು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ ನೋಡಿ. ನಾನು ಒಂದು ದಿನಕ್ಕೆ 1 ಚಪಾತಿ ತಿಂದೆ, 2ನೇ ದಿನ 2 ಚಪಾತಿ ತಿಂದೆ, 3ನೇ ದಿನ 3 ಚಪಾತಿ ತಿಂದೆ. ಈಗ ನನಗೆ ಯಾರಾದರೂ ಬಂದು ಕೇಳ್ತಾರೆ, ನೀನು ಎಷ್ಟು ಚಪಾತಿ ತಿಂದಿ ಅಂತ ಕೇಳ್ತಾರೆ. ಸೊ ನಾನು ಒಂದು ದಿನಕ್ಕೆ 1 ತಿಂದೆ, 2 ದಿನಕ್ಕೆ 2 ತಿಂದೆ, 3 ದಿನಕ್ಕೆ 3 ತಿಂದೆ ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಹೀಗೆ ನಾನು ಎಲ್ಲವನ್ನು ಹೇಳಿದೆ, ಮಧ್ಯದಲ್ಲಿರೋ ಸಂಖ್ಯೆನ ಹೇಳಿದೆ. ನಾನು ದಿನಕ್ಕೆ 2 ಚಪಾತಿ ತಿಂತೀನಿ. ಸೊ ಇದಾಗುತ್ತೆ ನಮ್ಮ ಆ್ಯಾವ್ರೇಜ್. ಈ ಆ್ಯಾವ್ರೇಜ್ನ ನಾವು ಸೂತ್ರಗಳ ಮೂಲಕ ತೆಗಿಬೋದು. ಎಲ್ಲ ಸಂಖ್ಯೆಗಳು ಅಥವಾ ಅಬ್ಸರ್ವೇಷನ್ಗಳನ್ನು ಸಮ್ ಮಾಡಿ ಅಥವಾ ಪ್ಲಸ್ ಮಾಡಿ ಬರುವಂಥ ಉತ್ತರನ ಎಷ್ಟು ಸಂಖ್ಯೆ ಇದೆಯಲ್ಲ ಅಷ್ಟು ಸಂಖ್ಯೆಯಿಂದ ಡಿವೈಡ್ ಮಾಡಿದ್ರೆ ನಮಗೆ ಆ್ಯಾವ್ರೇಜ್ ಸಿಗುತ್ತೆ. ಇಲ್ಲಿ ನೋಡಿ, 1 ಸಂಖ್ಯೆ, 2 ಸಂಖ್ಯೆ, 3 ಸಂಖ್ಯೆ ಇದೆ. ಸೊ ಡಿವೈಡ್ ಬೈ 3. 3ರಿಂದ 6ನ್ನು ಡಿವೈಡ್ ಮಾಡಿ. 3 1 3 2 6. ಸೊ ಇಲ್ಲಿ ಆ್ಯಾವ್ರೇಜ್ ಅಥವಾ ಮೀನ್ ಎಷ್ಟಾಯಿತು? 2. ಸೊ ಇಷ್ಟೇ. ಆ್ಯಾವ್ರೇಜ್ ಅಂದರೆ ಮೀನ್ ಅಂದರೆ ಆ್ಯಾವ್ರೇಜ್. ನಿಮಗೆ ಅರ್ಥ ಆಯಿತು ಅನ್ಕೊತೀನಿ. ಸೊ ಬನ್ನಿ ಈಗ ಇದ್ರ ಮೇಲೆ ಇರುವಂಥ ಪ್ರಾಬ್ಲಮ್ಗಳನ್ನು ಡಿಸ್ಕಸ್ ಮಾಡೋಣ. ನಾನು ಪ್ರಾಬ್ಲಮ್ಗಳನ್ನು ನೋಟ್ಬುಕ್ಕಲ್ಲಿ ಬರೆದು ಅದನ್ನು ಸಾಲ್ವ್ ಮಾಡ್ತಾ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇ ಪ್ರಶ್ನೆ, ಫೈಂಡ್ ದ ಮೀನ್ ಆಫ್ ಫಾಲೋಯಿಂಗ್ ಡೇಟಾ. 1 3 6 8 10 14 ಅಂತ ಕ್ವಶನ್ ಕೊಟ್ಟಿದ್ದಾರೆ. ಇದು ರಾ ಡೇಟಾದಲ್ಲಿದೆ. ರಾ ಡೇಟಾ ಕೊಟ್ಟಾಗ ನಿಮ್ಗೆ ಯಾವುದಾದ್ರು ಸೂತ್ರ ಬಳಸಬೇಕು ಅಂತ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ. ಅದೇನೆಂದರೆ ಮೀನ್ ಈಸ್ ಈಕ್ವಲ್ ಟು ಸಮ್ ಆಫ್ ಅಬ್ಸರ್ವೇಷನ್ divided by number of observations. ಇಲ್ಲಿ ಸಮ್ ಆಫ್ ಅಬ್ಸರ್ವೇಷನ್ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನಂಬರ್ನ ಇಷ್ಟು ನಂಬರ್ಗಳನ್ನು ಪ್ಲಸ್ ಮಾಡ್ಕೊಬೇಕು. 1 + 3 4, 4 + 6 10, 10 + 8 18, 18 + 10 28, 28 + 14 42. ಸಮ್ ಆಫ್ ಅಬ್ಸರ್ವೇಷನ್ ಎಷ್ಟಾಯಿತು? 42 ಡಿವೈಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್. ಇಲ್ಲಿ ಎಷ್ಟು ಸಂಖ್ಯೆಗಳು ಕೊಟ್ಟಿದ್ದಾರಲ್ಲ ಅದೇ ನಮ್ಮ ನಂಬರ್ ಆಫ್ ಅಬ್ಸರ್ವೇಷನ್ ಆಗುತ್ತೆ. 1 2 3 4 5 6 6. ಇಲ್ಲಿ 6ರಿಂದ 42ನ ಡಿವೈಡ್ ಮಾಡಿ. 6 1 6 7 42. ಸೊ ಇಲ್ಲಿ ನಮ್ಮ ಮೀನ್ ಎಷ್ಟಾಯಿತು? 7. ಹೇಗೆ ಬಂತು ಅಂತ ಗೊತ್ತಾಯ್ತಾ? ಸಮ್ ಆಫ್ ಅಬ್ಸರ್ವೇಷನ್ ಅಂದರೆ ಇಲ್ಲಿರುವಂಥ ಸಂಖ್ಯೆಗಳನ್ನು ಪ್ಲಸ್ ಮಾಡಿ. ನಂಬರ್ ಆಫ್ ಅಬ್ಸರ್ವೇಷನ್ ಅಂದರೆ ಇಲ್ಲಿ ಎಷ್ಟು ಸಂಖ್ಯೆ ಇದೆಯಲ್ಲ ಅಷ್ಟು ಸಂಖ್ಯೆಯನ್ನು ಸಮ್ ಆಫ್ ಅಬ್ಸರ್ವೇಷನ್ ಬಂದಿರುವಂಥ ಆನ್ಸರ್ನ ನಂಬರ್ ಆಫ್ ಅಬ್ಸರ್ವೇಷನ್ನಿಂದ ಡಿವೈಡ್ ಮಾಡಿ. ಸೊ ನಮ್ಗೆ ಆನ್ಸರ್ ಆವಾಗ ಬರುತ್ತೆ. ಐ ಹೋಪ್ ನಿಮಗೆ ಅರ್ಥ ಆಯಿತು ಅಂದ್ಕೊತೀನಿ. ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಎರಡನೇ ಪ್ರಶ್ನೆ, ಫೈಂಡ್ ದ ಮೀನ್ ಆಫ್ ಮಾರ್ಕ್ ಆಬ್ಡೆಂಟ್. ಈ ಟೇಬಲ್ನ ನೀವು ನೋಡೋಕ್ಕಿಂತ ಮುಂಚೆ ಇಲ್ಲಾರು ಬರೆದಿರುವಂಥ ನಂಬರ್ಗಳನ್ನು ನೋಡಿ. ಇದೊಂದು ಪ್ರಶ್ನೆ. ಕೆಲವು ವಿದ್ಯಾರ್ಥಿಗಳು 50 ಮಾರ್ಕ್ಸ್, 10 ಮಾರ್ಕ್ಸ್, 50 ಮಾರ್ಕ್ಸ್, 20 ಮಾರ್ಕ್ಸ್ ಅಂತ ಇಲ್ಲಿ ತೊಗೊಂಡಿದ್ದಾರೆ. ಇವುಗಳ ಆ್ಯಾವ್ರೇಜ್ನ ನಾವು ಕಂಡುಹಿಡಬೇಕು. ಇವುಗಳನ್ನು ಆ್ಯಾವ್ರೇಜ್ನ ಕಂಡುಹಿಡಬೇಕು ಅಂದರೆ ನಾವು ಅಷ್ಟು ಆಬ್ಡೆಂಟ್ಗಳನ್ನು ಸಮ್ ಮಾಡ್ತಿದ್ವಿ. ಅಂದರೆ 50 + 10 + 50 + 20 ಪ್ಲಸ್ ಈ ಥರ ನಾವು ಎಲ್ಲವನ್ನು ಪ್ಲಸ್ ಮಾಡ್ತಿದ್ವಿ. ಈ ಥರ ಎಲ್ಲವನ್ನು ಪ್ಲಸ್ ಮಾಡಿದಾಗ 550 ಬರುತ್ತೆ. ನಂಬರ್ ಆಫ್ ಅಬ್ಸರ್ವೇಷನ್ ಅಂತ ಇದೆ. ನಂಬರ್ ಆಫ್ ಅಬ್ಸರ್ವೇಷನ್ ಅಂದರೆ ಇಲ್ಲಿ ಎಷ್ಟು ಸಂಖ್ಯೆ ಇದೆ ನೋಡಿ. 1 2 3 4 5 6 7 8 9 10 11 12 13 14 15 ಇದೆ.
15ರಿಂದ ಡಿವೈಡ್ ಮಾಡಿದ್ರೆ 36.67 ಆನ್ಸರ್ ಬರುತ್ತೆ. ಇದೇ ಕ್ವಶನ್ನ ನಾವು ಗ್ರೂಪ್ ಮಾಡಿ ಆರ್ಗನೈಸ್ ಮಾಡಿ ಟೇಬಲ್ ಮಾಡಿ ಕೊಟ್ಟಿದ್ದಾರೆ ಅಷ್ಟೇ. ಈಗ ಟೇಬಲ್ನ ನೋಡಿ. ಮಾರ್ಕ್ ಆಬ್ಡೆಂಟ್ ಇಷ್ಟು ಮಾರ್ಕ್ಸ್ಗಳಿವೆ, ನಂಬರ್ ಆಫ್ ಸ್ಟೂಡೆಂಟ್ ಇಷ್ಟು ವಿದ್ಯಾರ್ಥಿಗಳು ಅಷ್ಟು ಮಾರ್ಕ್ಸನ್ನು ಪಡೆದಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು FI XIನ ಕಂಡುಹಿಡಿಯಬೇಕು. FI XI ಅಂದರೆ ಇಲ್ಲಿ XI ಮತ್ತು FIನ ಮಲ್ಟಿಪಲ್ ಮಾಡಬೇಕು, ಆವಾಗ ನಮ್ಮ FI XI ಸಿಗುತ್ತೆ. ಸೊ ಇಲ್ಲಿ 10 1 10, 22 40, 33 90, 44 160, 55 250. ಇವೆಷ್ಟನ್ನು ಟೋಟಲ್ ಮಾಡಿ 550 ಬರುತ್ತೆ. ಇವುಗಳನ್ನ ಟೋಟಲ್ ಮಾಡಿ ನಂಬರ್ ಆಫ್ ಸ್ಟೂಡೆಂಟ್ನ ಟೋಟಲ್ ಮಾಡಿ 15 ಬರುತ್ತೆ. ಈ ಕ್ವಶನ್ ಯಾವುದರಲ್ಲಿದೆ ನೋಡಿ, ಗ್ರೂಪ್ ಡೇಟಾನ ಅನ್ಗ್ರೂಪ್ ಡೇಟಾನ. ಅನ್ಗ್ರೂಪ್ ಡೇಟಾಕ್ಕೆ ಒಂದು ಸೂತ್ರ ಹೇಳಿದೆ ನಿಮಗೆ, ಫಾರ್ಮುಲಾ. ಅದು ಯಾವ್ದು ಹೇಳಿ? ಮೀನ್ ಈಸ್ ಈಕ್ವಲ್ ಟು ಸಿಗ್ಮಾ FI XI ಡಿವೈಡ್ ಬೈ ಸಿಗ್ಮಾ FI. ಇಲ್ಲಿ ಸಿಗ್ಮಾ FI ಅಂದರೆ ಇದೆ ನೋಡಿ, ಇದನ್ನೇ ಸಿಗ್ಮಾ FI XI ಅಂತ ಕರಿತೀವಿ, ಇದನ್ನು FI ಅಂತ ಕರಿತೀವಿ. ಸಿಗ್ಮಾ FI ಅಷ್ಟಿಲ್ಲಿ 550, ಸಿಗ್ಮಾ FI 15 ನೋಡಿ. ಇವೆನ್ನ ಡಿವೈಡ್ ಮಾಡಿದ್ರೆ 36.67 ಆನ್ಸರ್ ಬರುತ್ತೆ. ನೋಡಿ, ಇದೇ ಕ್ವಶನ್ನ ಸ್ವಲ್ಪ ಗ್ರೂಪ್ ಮಾಡಿ ಆರ್ಗನೈಸ್ ಮಾಡಿ ಮತ್ತು ಟೇಬಲ್ ಥರ ಮಾಡಿ ಕೊಟ್ಟಿದ್ದಾರೆ. ಇದೇ ಥರ ಕ್ವಶನ್ ಕೊಡ್ತಾರೆ, ಏನು ಹೆದರೋ ಹಾಗಿಲ್ಲ, ಈಸಿಯಾಗಿರುತ್ತೆ, ಮಾಡ್ಬೋದು. ಈ ಪ್ರಾಬ್ಲಮ್ ಕೂಡ ನಿಮಗೆ ಅರ್ಥ ಆಯಿತು ಅನ್ಕೊತೀನಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಇನ್ನೊಂದು ಸಲ ಬೇಕಾದ್ರೆ ಮಾಡೋಣ. ನೆಕ್ಸ್ಟ್ 3ನೇ ಪ್ರಶ್ನೆ, ಫೈಂಡ್ ದ ಮೀನ್ ಆಫ್ ಮಾರ್ಕ್ ಆಬ್ಡೆಂಟ್. ನೋಡಿ, ಈ ಪ್ರಶ್ನೆ ಪ್ರೀವಿಯಸ್ ಪ್ರಶ್ನೆಗಿಂತ ಡೀಪ್ ಆಗಿ ಗ್ರೂಪಿಂಗ್ ಮಾಡಿದ್ದಾರೆ. ಇದು ಯಾವ ವಿಧದ ಕ್ವಶನ್ ಅಂದರೆ ಗ್ರೂಪ್ ಡೇಟಾದ ಕ್ವಶನ್ ಇದು. ಇದರಲ್ಲಿ ಮಿಡ್ ಪಾಯಿಂಟ್ ಅಥವಾ ಎಕ್ಸನ್ನು ಕೊಟ್ಟಿರಲ್ಲ, ಅದನ್ನು ನಾವೇ ಕಂಡುಹಿಡಬೇಕು. ಹಾಗೆ ಇಲ್ಲಿ ನೋಡಿ, ಕ್ಲಾಸ್ ಇಂಟರ್ವಲ್ನಲ್ಲಿ 10 ರಿಂದ 20 ಅಂಕವನ್ನು ಪಡೆದ ಅಭ್ಯರ್ಥಿ ಒಬ್ಬ, 20 ರಿಂದ 30 ನಡುವೆ ಅಂಕವನ್ನು ಪಡೆದ ವಿದ್ಯಾರ್ಥಿ 2, 30 ರಿಂದ 40 ಅಂಕವನ್ನು ಪಡೆದ ವಿದ್ಯಾರ್ಥಿ 3, 40 ರಿಂದ 50 ನಡುವೆ ಅಂಕವನ್ನು ಪಡೆದವರು 4, 50 ರಿಂದ 60 ನಡುವೆ ಅಂಕವನ್ನು ಪಡೆದವರು 5 ವಿದ್ಯಾರ್ಥಿಗಳಿದ್ದಾರೆ. ಇದು ಟೋಟಲ್ ಮಾಡಿದ್ರೆ 15 ವಿದ್ಯಾರ್ಥಿಗಳಾಗ್ತಾರೆ ಟೋಟಲ್ಲು. ಇದಾಗುತ್ತೆ ನಮ್ಮ ಸಿಗ್ಮಾ FI. ಈಗ ನಾವು ಕ್ಲಾಸ್ ಮಾರ್ಕ್ ಅಥವಾ ಮಿಡ್ ಪಾಯಿಂಟ್ ಅಥವಾ ಎಕ್ಸನ್ನು ಕಂಡುಹಿಡಬೇಕು. ಇದನ್ನು ಕಂಡುಹಿಡಬೇಕು ಅಂದರೆ ನಿಮಗೆ ಏನು ಮಾಡಬೇಕು ಅಂತ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ. ಅದೇನೆಂದರೆ ಅಪ್ಪರ್ ಕ್ಲಾಸ್ ಪ್ಲಸ್ ಲೋವರ್ ಕ್ಲಾಸ್ ಡಿವೈಡ್ ಬೈ 2. ನೋಡಿ, ಅಪ್ಪರ್ ಕ್ಲಾಸ್ ಎಷ್ಟಿಲ್ಲಿ 20 ಪ್ಲಸ್ ಲೋವರ್ ಕ್ಲಾಸ್ ಅಂದರೆ 10 ಡಿವೈಡ್ ಬೈ 2. 20 ಪ್ಲಸ್ 10 30 ಡಿವೈಡ್ ಬೈ 2. 2 1 2 15. ಸೊ ಇಲ್ಲಿ ಎಕ್ಸ್ ಎಷ್ಟಾಯಿತು 15. ನೋಡಿ, ಇದನ್ನು ಇನ್ನೊಂದು ಥರ ತೆಗಿಬೋದು. 10 ಮತ್ತು 20 ನಡುವಿನ ಅಂಕ ಎಷ್ಟು 15. 20 ಮತ್ತು 30 ನಡುವೆ 25. 30 ಮತ್ತು 40 ನಡುವೆ 35. 40 ಮತ್ತು 50 ನಡುವೆ 45. 50 ಮತ್ತು 60 ನಡುವೆ 55. ಈಗ ನಮಗೆ FI XIನ ಕಂಡುಹಿಡಬೇಕು. FI XI ಅಂದರೆ FI ಮತ್ತು XIನ ಮಲ್ಟಿಪಲ್ ಮಾಡಬೇಕು. 15 1 15, 25 2 50, 35 3 105, 45 4 180, 55 5 275. ಸೊ ಇವುಗಳನ್ನ ಟೋಟಲ್ ಮಾಡಿದಾಗ 625 ಬರುತ್ತೆ. ಇದಾಗುತ್ತೆ ನಮ್ಮ ಸಿಗ್ಮಾ FI XI. ಈಗ ಮೀನ್ನ ಕಂಡುಹಿಡಬೇಕಂದ್ರೆ ಒಂದು ಸೂತ್ರನ ಹೇಳಿದ್ದೆ, ಏನು ಹೇಳಿ? ಮೀನ್ ಈಸ್ ಈಕ್ವಲ್ ಟು ಸಿಗ್ಮಾ FI XI ಡಿವೈಡ್ ಬೈ ಸಿಗ್ಮಾ FI. ಸಿಗ್ಮಾ FI XI ಅಂದರೆ 625. ಸಿಗ್ಮಾ FI ಅಂದರೆ 15.
15ರಿಂದ 620 ಡಿವೈಡ್ ಮಾಡಿ 41.66 ಆನ್ಸರ್ ಬರುತ್ತೆ. ಸೊ ಇದಾಗುತ್ತೆ ನಮ್ಮ ಮೀನ್. ಹೇಗೆ ಬಂತು ಗೊತ್ತಾಯ್ತಲ್ಲ. ಸೊ ಇದರಲ್ಲಿ ಎಕ್ಸ್ ಐನ ನಾವು ಕಂಡುಹಿಡಬೇಕು. ಎಕ್ಸ್ ಐನ ಹೇಗೆ ಕಂಡುಹಿಡ್ಬೋದು ಅಂದರೆ ಅಪ್ಪರ್ ಕ್ಲಾಸ್ ಪ್ಲಸ್ ಲೋವರ್ ಕ್ಲಾಸ್ ಡಿವೈಡ್ ಬೈ 2 ಹೀಗೂ ಕಂಡುಹಿಡ್ಬೋದು. ಹಾಗೆ 10 ಮತ್ತು 20 ನಡುವೆ ಯಾವ ಅಂಕ ಬರುತ್ತೆ 15, 20 ಮತ್ತು 30 ನಡುವೆ 25, ಈ ಥರನೂ ಎಕ್ಸ್ ಐ ಕಂಡುಹಿಡಿಯಬಹುದು. ನಂತರ ಎಕ್ಸ್ ಐ ಎಫ್ ಐನ ಮಲ್ಟಿಪಲ್ ಮಾಡಿದ್ರೆ ಬರುತ್ತೆ. ಸೊ ನಿಮಗೆ ಅರ್ಥ ಆಯಿತು ಅನಿಸುತ್ತೆ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಈಗ ಸಾಲ್ವ್ ಮಾಡೋದ್ವಲ್ಲ 3ನೇ ಪ್ರಶ್ನೆ, ಇದೇ ಎಕ್ಸಾಮಲ್ಲಿ ಕೇಳ್ತಾರೆ. ಇದು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಹೇಳಿ, ಇನ್ನೊಂದು ಸಲ ಬೇಕಾದ್ರೆ ಮಾಡ್ತೀನಿ. ನೆಕ್ಸ್ಟ್ 4ನೇ ಪ್ರಶ್ನೆ ನೋಡಿ. 4ನೇ ಪ್ರಶ್ನೆ ಯಾವ ಥರ ಕ್ವಶನ್ ಕೇಳ್ತಾರೆ ಎಕ್ಸಾಮಲ್ಲಿ ಅಂತ ಕೊಟ್ಟಿದ್ದೀನಿ. ಇದೇ ಥರ ಎಕ್ಸಾಮಲ್ಲಿ ಕ್ವಶನ್ನ ಕೇಳ್ತಾರೆ. ತಮ್ಮ ಪರಿಸರ ಜಾಗೃತಿ ಅಭಿಯಾನ ಭಾಗವಾಗಿ ವಿದ್ಯಾರ್ಥಿಗಳ ಗುಂಪು ಸಮೀಕ್ಷೆಯನ್ನು ನಡೆಸಿತು. ಇದರಲ್ಲಿ ಅವರ ಪ್ರದೇಶ 20 ಮನೆಗಳಲ್ಲಿ ಬೆಳೆದ ಸಸ್ಯಗಳಿಗೆ ಸಂಬಂಧಿಸಿದ ಕೆಳಗಿನ ಡೇಟಾವನ್ನು ಸಂಗ್ರಹಿಸಿದರು. ಪ್ರತಿ ಮನೆಯ ಮೀನ್ ಅಥವಾ ಸರಾಸರಿ ಸಸ್ಯಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಇಲ್ಲಿ ಈ ಥರ ಬಾಕ್ಸ್ ಕೊಟ್ಟಿರ್ತಾರೆ ಅವರು. ಸೊ ನಾನು ಸಾಲ್ವ್ ಮಾಡೋಕ್ಕೆ ನೋಡಿ, ಇಲ್ಲಿ ಸಸ್ಯಗಳ ಸಂಖ್ಯೆನ ಕೊಟ್ಟಿದ್ದಾರೆ, ಅದನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಸಸ್ಯಗಳ ಸಂಖ್ಯೆ ಮತ್ತು ಮನೆಗಳ ಸಂಖ್ಯೆನ ಕೊಟ್ಟಿದ್ದಾರೆ. ಹಾಗೆ ನಾನು ಮನೆಗಳ ಸಂಖ್ಯೆನ ಕೊಟ್ಟಿದ್ದೀನಿ. ಎಷ್ಟು ಮನೆಗಳಲ್ಲಿ ಟೋಟಲಾಗಿ 20 ಮನೆಗಳಂತ ಕ್ವಶನಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ 20 ಮನೆಗಳು, ಇದು ನಮ್ಮ ಆಗುತ್ತೆ ಎಫ್ ಐ ಫ್ರೀಕ್ವೆನ್ಸಿ ನಮ್ದಾಗತ್ತಿದ್ದು. ಸೊ ನಾವೀಗ ಕ್ಲಾಸ್ ಮಾರ್ಕ್ ಮಿಡ್ ಪಾಯಿಂಟನ್ನು ಕಂಡುಹಿಡಬೇಕು. ಕ್ಲಾಸ್ ಮಾರ್ಕ್ ಮಿಡ್ ಪಾಯಿಂಟನ್ನು ಕಂಡುಹಿಡಬೇಕಂದ್ರೆ ಅಪ್ಪರ್ ಕ್ಲಾಸ್ ಪ್ಲಸ್ ಲೋಯರ್ ಕ್ಲಾಸ್ ಡಿವೈಡ್ ಬೈ 2 ಮಾಡಬೇಕಂತ ಹೇಳಿದೆ. ಅದಿಲ್ಲ ಅಂದರೆ ಇಲ್ಲಿ ನೋಡಿ, 2 ಸಂಖ್ಯೆಯ ಮಧ್ಯದ ಸಂಖ್ಯೆನ ನಾವು ಇಲ್ಲಿ ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. 0 ಮತ್ತು 2 ನಡುವೆ ಯಾವ ಸಂಖ್ಯೆ ಬರುತ್ತೆ 1, 2 ಮತ್ತು 4 ನಡುವೆ 3, 4 ಮತ್ತು 6 ನಡುವೆ 5, 6 ಮತ್ತು 8 ನಡುವೆ 7, 8 ಮತ್ತು 10 ನಡುವೆ 9, 10 ಮತ್ತು 12 ನಡುವೆ 11, 12 ಮತ್ತು 14 ನಡುವೆ 13 ಬರುತ್ತೆ. ಸೊ ಈಗ ನಾವು ಎಫ್ ಐ ಎಕ್ಸ್ ಐನ ಕಂಡುಹಿಡಬೇಕಂದ್ರೆ ಎಫ್ ಐ ಮತ್ತು ಎಕ್ಸ್ ಐನ ಇಂಟು ಮಾಡಬೇಕು ಅಥವಾ ಮಲ್ಟಿಪಲ್ ಮಾಡಬೇಕು. 1 1 1, 3 2 6, 5 1 5, 7 5 35, 9 6 54, 11 2 22, 13 3 39. ಸೊ ಇವೆಲ್ಲವನ್ನು ಟೋಟಲ್ ಮಾಡಿದಾಗ 162 ಬರುತ್ತೆ. ಇದಾಗುತ್ತೆ ನಮ್ಮ ಸಿಗ್ಮಾ ಎಫ್ ಐ ಎಕ್ಸ್ ಐ, ಇದು ಸಿಗ್ಮಾ ಎಫ್ ಐ. ಈಗ ಮೀನನ್ನು ಕಂಡುಹಿಡಿಯೋ ಸೂತ್ರ, ಮೀನ್ ಈಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡ್ ಬೈ ಸಿಗ್ಮಾ ಎಫ್ ಐ. ಇಲ್ಲಿ ಸಿಗ್ಮಾ ಎಫ್ ಐ ಎಕ್ಸ್ ಐ ಅಂದರೆ 162, ಸಿಗ್ಮಾ ಎಫ್ ಐ ಅಂದರೆ 20. ಇದನ್ನು ಡಿವೈಡ್ ಮಾಡಿ, ಇದನ್ನು ಡಿವೈಡ್ ಮಾಡಿದಾಗ 8.1 ಬರುತ್ತೆ. ಸೊ ಇಲ್ಲಿ ನಮ್ಮ ಮೀನ್ 8.1, ಪ್ರತಿ ಮನೆಗೆ 8.1 ಸಸ್ಯಗಳ ಸರಾಸರಿ ಸಂಖ್ಯೆ ಬರುತ್ತೆ. ಸೊ ಇದಾಗುತ್ತೆ ನಮ್ಮ ಆನ್ಸರ್. ಐ ಹೋಪ್ ನಿಮಗೆ ಮಾಡಿದಂಥ 4 ಪ್ರಾಬ್ಲಮ್ಗಳು ಸರಿಯಾಗಿ ಅರ್ಥ ಆಯಿತು ಅನಿಸುತ್ತೆ. ಅರ್ಥ ಆಗಿಲ್ಲ ಅಂದರೆ ಯಾವುದು ಅರ್ಥ ಆಗಿಲ್ಲ ಕಮೆಂಟ್ ಮಾಡಿ, ಮುಂದಿನ ಕ್ಲಾಸಲ್ಲಿ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ ಇಲ್ಲ ಅಂತ ಕಮೆಂಟ್ ಮಾಡಿ. ಯಾಕಂದರೆ ನಾನು ಫಸ್ಟ್ ಟೈಮ್ ಈ ಥರ ಬರೆದು ಕ್ಲಾಸ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ನರ್ವಸ್ ಆಗ್ತಿತ್ತು, ಆದರೂ ಕೂಡ ಮಾಡಿದ್ದೀನಿ. ನಿಮ್ಗೆ ಹೇಗೆ ಅನಿಸ್ತು ವಿಡಿಯೋ ಹೇಳಿ. ಸರಿ ಇದ್ದರೆ ಗುಡ್ ಅಂತ ಕಮೆಂಟ್ ಮಾಡಿ, ಸರಿ ಇಲ್ಲ ಅಂದರೆ ಬ್ಯಾಡ್ ಅಂತ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮೀನಿಗೆ ಸಂಬಂಧಪಟ್ಟಂಥ 3 ಪ್ರಾಬ್ಲಮ್ಗಳನ್ನು ಡಿಸ್ಕಸ್ ಮಾಡೋಣ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.